ಹಾಯ್ ಹಲೋ ನಮಸ್ತೆ. ಇವತ್ತಿನ ನನ್ನ ಕಷ್ಟ ಹೇಳ್ಕೊಬಾರ್ದು ಹಾಗಿತ್ತು ಕಣ್ರಿ. ಏನಪ್ಪ ವಿಷಯ ಅಂದರೆ ನಿನ್ನೆ ರಾತ್ರಿ ಬಂದಿದ್ದ ಮಳೆಗೆ ಇವತ್ತು ನಮ್ಮ ಆಫೀಸ್ಗೆ ಹೋಗೋ ರೋಡ್ ಅಂತೂ ಫುಲ್ಲು ಜಾಮ್ ಆಗೋಗಿತ್ತು. ನಮ್ಮ ಆಫೀಸ್ಗೂ ನಮ್ಮ ಮನೆಗೂ ಏನು ಜಾಸ್ತಿ ಡಿಸ್ಟೆನ್ಸ್ ಇರಲ್ಲ, ಕೇವಲ ಒಂದು 3 ಇಲ್ಲ 4 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಅಷ್ಟು ಡಿಸ್ಟೆನ್ಸ್ಗೆ ನಾನು ಎಷ್ಟು ಟ್ರಾವೆಲ್ ಮಾಡಿದ್ದೀನಿ ಅಂದರೆ ಸುಮಾರು ಒಂದು 2 ಗಂಟೆ ನನಗೆ ಇಲ್ಲೇ ಟ್ರಾವೆಲಿಂಗೇ ಇವತ್ತು ಸರಿಯಾಗೋಯಿತು. ಅಷ್ಟು ಕಷ್ಟ ಆಗಿಬಿಡ್ತು. ನನ್ನ ಲೈಫಲ್ಲೇ ಇದೇ ಫಸ್ಟ್ ಟೈಮ್ ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ಕನಸಲ್ಲೇ ಅಂದ್ಕೊಂಡಿರಲಿಲ್ಲ. ನೋಡಿ, ಲಾಸ್ಟಿಗೆ ನಾನು ಕೊನೆಗೆ ಬಸ್ ಇಳಿದ್ಬಿಟ್ಟು ಈ ಥರ ನಡ್ಕೊಂಡೇ ಬಂದುಬಿಟ್ಟೆ. ನಡ್ಕೊಂಡು ಬರ್ತಾ ಬರ್ತಾ ಹಾಗೆ ಈ ನೀರನ್ನೆಲ್ಲ ಹೇಗಪ್ಪ ದಾಟೋದಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಈಗ ಒಂದು ಯಾವುದಾದ್ರೂ ವೆಹಿಕಲ್ ಕೆಟ್ಟೋದ್ರೆ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಗಾಡಿ ಬಂದರೆ ಅವ್ರನ್ನ ಕೇಳಿಬಿಟ್ಟು ಅದ್ರ ಮೇಲೆ ಹತ್ಕೊಂಡು ಹೀಗೆ ರೋಡಲ್ಲಿ ಇದ್ದಿದ್ದ ನೀರನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಕೆಳಗಿಳಿದು ಮತ್ತೆ ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದಾಯಿತು. ನೋಡಿ ಹೇಗಿದೆ ನೀರು. ಆ್ಯಕ್ಚುಲಿ ಮಾರ್ನಿಂಗ್ ತುಂಬ ಇತ್ತು, ತುಂಬ ಅಂದರೆ ಬೈಕೇ ಮುಳುಗೋಗೋಷ್ಟು ನೀರಿತ್ತಂತೆ. ಒಂದು ವೀಡಿಯೋದಲ್ಲಿ ನೋಡಿದೆ ನಾನು. ಅದಕ್ಕೋಸ್ಕರನೇ ಇವತ್ತು ನಾನು ಬೈಕ್ ಕೂಡ ತರಲಿಲ್ಲ, ಬಸ್ಸಲ್ಲಿ ಬಂದೆ. ಬಸ್ಸಲ್ಲಿ ಬಂದು ಮಧ್ಯದಲ್ಲೇ ಇಳ್ಕೊಂಬಿಟ್ಟೆ ನಾನು. ಬಸ್ಸು ಮೂವೇ ಆಗ್ತಿರಲಿಲ್ಲ. ಲಾಸ್ಟಿಗೆ ಹೀಗೆ ಒಂದು ಟೆಂಪೋ ಹತ್ಕೊಂಡ್ಬಿಟ್ಟು ರೋಡೆಲ್ಲ ಕ್ರಾಸ್ ಮಾಡಿ ಬಂದುಬಿಟ್ಟು ಆಫೀಸ್ಗೆ ಹೋಗಿದ್ದಾಯಿತು. ನೋಡಿ ಫ್ರೆಂಡ್ಸ್, ಇವತ್ತಿನ ನನ್ನ ದಿನ ಹಿಂಗೆ ಕಳೀತು.